ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿ ಉಂಟು. ನಿನ್ನೆ ನಾನು ಎಲ್ಲಿ ಸ್ಟಾಪ್ ಮಾಡಿದ್ದೇನೆ ವ್ಲಾಗನ್ನು, ಅಲ್ಲಿಂದವೇ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಅದು ಸಹ ನೋಡಿ, ಮತ್ತೆ ಇವತ್ತಿನ ಆ್ಯಕ್ಟಿವಿಟಿ ಬೆಳಿಗ್ಗಿನವರೆಗೆ ಇದು ಸ್ವಲ್ಪ ಆ್ಯಕ್ಟಿವಿಟೀಸ್ ಸಹ ನಾನು ತೋರಿಸ್ತೇನೆ. ಮತ್ತು ಉಳಿದ ಭಾಗ ನಾಳೆದಕ್ಕೆ ನಾನು ಇಡ್ತೇನೆ. ನಾಳೆ ಬೆಳಿಗ್ಗಿನಿಂದ ನಾನು 8 ಗಂಟೆಗೆ ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇದೆಲ್ಲ ಟ್ರ್ಯಾಕ್ ತಪ್ಪಿ ಎಲ್ಲ ಏನೆಲ್ಲ ಗಜಿಬಿಜಿ ಎಲ್ಲ ಆಯಿತು ಮೊನ್ನೆಯಿಂದ. ಕರೆಂಟ್ ಇಲ್ಲದೆ, ಸಿಡಿಲು, ಇಂಟರ್ನೆಟ್ ಇಲ್ಲದೆ, ಮತ್ತು ಮಕ್ಕಳು ಹೋದ ನಂತರ ಸ್ವಲ್ಪ ಮಾನಸಿಕದಲ್ಲಿ ಸಹ ವ್ಯತ್ಯಾಸ ಆಗ್ತದೆ, ಗೊತ್ತುಂಟಲ್ಲ ನಿಮಗೆ ಎಲ್ಲರಿಗೆ ಸಹ. ಹಾಗೆ ಸೊ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿನ್ನೆದನ್ನು ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ನೋಡಿ ನಮ್ಮ ಚಿನ್ನು ಮುಂದೆ ನೋಡಿ, ಚಿನ್ನ 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 ಮುನ್ನು, ಇದು ಮುನ್ನು, ಇದು ಮುನ್ನು, ಮುನ್ನು 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 ಮುನ್ನು, ಚಿನ್ನ ಮುನ್ನು, ಏ ಚಿನ್ನ ಮುನ್ನು, ಬಂಡಿ ಬರೋಳೆ ಒಳೆ ಬಲ ಒಳೆ ಬಲ 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 ಅಂದ. ಫ್ರೆಂಡ್ಸ್, ಇದೊಂದು ಹೋಳಿಗೆ ನೋಡಿ ಮಾರ್ರೆ, ಪೇಪರ್ನ ಹಾಗೆ ಉಂಟು, ಟಿಶ್ಯೂ ಪೇಪರ್ನ ಹಾಗೆ ಭಾರಿ ಚಂದದ ಹೋಳಿಗೆ ಆಯಿತಾ. ನನ್ನ ಹಸ್ಬೆಂಡ್ ಒಂದು ಫಂಕ್ಷನ್ಗೆ ಹೋಗಿದ್ರು, ಅಲ್ಲಿಂದ ತಂದದ್ದು. ಭಾರಿ ಚಂದ ಉಂಟು, ಭಾರಿ ಟೇಸ್ಟ್ ಉಂಟು. ಫೈನಲಿ ಕರೆಂಟ್ ಬಂತು ಫ್ರೆಂಡ್ಸ್. ಸೋಲಾರ್ ಇವತ್ತು ಬೆಳಿಗ್ಗೆ ಸ್ವಲ್ಪ ಸಿಕ್ಕಿದ್ದಕ್ಕೆ ನನಗೆ ನನ್ನ ಮೊಬೈಲ್ ಎಲ್ಲ ಚಾರ್ಜ್ ಆಯಿತು. ನಿನ್ನೆ ಸಂಜೆ ಆಗುವಾಗ ಸೋಲಾರ್ ಸಹ ಮುಗ್ದಿತ್ತು, ಫುಲ್ ಕತ್ತಲೆಯಲ್ಲಿ ನಮ್ಮ ಕೆಲಸ ಎಲ್ಲ. ಹಾಗೆ ಈಗ ಬನ್ನಿ, 3:04 ಆಯಿತು, ಸ್ನಾನ ಎಲ್ಲ ಆಗಿ ಬಂದು ಈಗ ನಾನು ಹಾಲು ಕರಲಿಕ್ಕೆ ಹೊರಟಿದ್ದೇನೆ. ನಿನ್ನೆ ಸಹ 4 ಗಂಟೆ ಹೊತ್ತಿಗೆ ಹೀಗೆ ಇತ್ತಾಯ್ತಾ, ಮತ್ತೆ ಸಡನ್ನಾಗಿ ಮಳೆ ಜೋರು ಬರಲಿಕ್ಕೆ ಸ್ಟಾರ್ಟ್ ಆದದ್ದು ಅಂತ. ಇವತ್ತು ನೋಡಿ 2 ದಿವಸದಿಂದ ಯಾವುದು ಕೂಡ ಸರಿ ಇಲ್ಲ ಅಂತ. ಒಬ್ಳಿಗೆ ಹುಷಾರಿಲ್ಲ ಅಂತಾಯಿತು, ಮತ್ತೊಬ್ಬಳಿಗೆ ಹೀಟಿಗೆ ಬರಲಿಕ್ಕೆ ಆಯಿತು. ಹಾಗೆ ಹಾಲೇ ಇಲ್ಲ. ಈ ಚೊಂಬಲಿ ಸಹ ಸರಿಯಾಗಿ ನನಗೆ ಹಾಲು ಸಿಕ್ಕಲಿಲ್ಲ, ಒಂದು ಚೊಂಬಲಿ ಸಹ. ಸಿಟ್ಟು ಬಂದು ಏನಿಲ್ಲ ಅಂತ, 2 ಹಸು ಉಂಟು ಮಾರೆ. ನನಗೆ ಹಾಲು ಮನೆಯಲ್ಲಿ ಸಾಕಾಗೋದಿಲ್ಲ ಹೇಳಿದರೆ, ನೆಗಡ್ಲಿಕ್ಕಿಲ್ವಾ. ನಿನ್ನೆ ಮತ್ತೆ ಎಷ್ಟು ಜೋರು ಗುಡುಗು ಗೊತ್ತುಂಟ, ಸಂಜೆ ನಂತರ ಭಯಂಕರ ಗುಡುಗು. ಹಾಗೆ ಮೊನ್ನೆ ಬೆಳಿಗ್ಗೆ ಹೋದಂತಹ ಕರೆಂಟ್ ನಮಗೆ ಹೇಗೋ ಇವತ್ತು ಸಂಜೆಗೆ ಸಹ ಸ್ನಾನ ಮಾಡಲಿಕ್ಕೆ ಆಗ್ತದ ಇಲ್ವ ಅಂತ ಎಣಿಸ್ತಾ ಇದೆ. ಪುಣ್ಯಕ್ಕೆ ಬಂತು ಅಂತ ಅವಸ್ಥೆ. ಈಗ ನೋಡಬೇಕು ಇವತ್ತು ಏನೆಲ್ಲ ಕಾಂಡ ಮಾಡಿ ಇಟ್ಟಿದ್ದಾರೆ ಇವರು ಅಂತ ನೋಡಬೇಕಷ್ಟೇ. ನಾನು ನಮ್ಮ ವೃದ್ಧಿ ಇದ್ದಾಳಲ್ಲ, ಅವಳು ಆಲ್ರೆಡಿ ಪ್ರೆಗ್ನೆಂಟ್ ಅಂತ ಎಣಿಸಿದಂತೆ. ಈಗ 6 ತಿಂಗಳಾಯಿತು. ನೋಡಿದರೆ ಮೊನ್ನೆ ಹೀಟಿಗೆ ಬಂದಿದ್ದಾಳೆ ಅಂತ. ನಮ್ಮ ವರ್ಧನಿದೊಂದು ಅವಸ್ಥೆ ಅಂತ ಹೇಳಿದರೆ, ಅವನ ನಾನು ಬಿಡಲಿಲ್ಲ. ಅಂದರೆ ನಮ್ಮಲ್ಲಿ ಒಬ್ಬರು ಹೇಳಿದರು ನನಗೆ, ಅಮಾವಾಸ್ಯೆ ಅಂದರೆ ಕೃಷ್ಣ ಪಕ್ಷದಲ್ಲಿ ಕ್ರಾಸಿಂಗಿಗೆ ಬಿಟ್ಟರೆ ಗಂಡು ಕರುವೆ ಜಾಸ್ತಿ ಆಗೋದು. ಅದಕ್ಕೆ ಈ ಸರ್ತಿ ನಾನೊಂದು ಟ್ರೈ ಮಾಡು ಅಂತ ಹೇಳಿ ಬಿಡಲೇ ಇಲ್ಲ ಕ್ರಾಸಿಂಗಿಗೆ. ಹಾಗೆ ಭಯಂಕರ ದೊಡ್ಡ ಕೋಪ ಎಲ್ಲ ಇತ್ತು. ಒಂದು ಹಗ್ಗ ಎಲ್ಲಿ ಕಟ್ ಮಾಡಿ ಬರ್ತಾನೆ ಅಂತ ಎಣಿಸಿದೆ. ಪುಣ್ಯಕ್ಕೆ ಎಂತ ಮಾಡಲಿಲ್ಲ ಅವನು. ಹಾಗೆ ಇವತ್ತಿನ ಸಂಜೆ ನಂತರದ್ದು ವಿಡಿಯೋ ನಾಳೆ ಬೆಳಿಗ್ಗೆ. ಈಗ ಸಹ ನೋಡಿ ಅವನ ಪ್ಲೇಸ್ ನೋಡಿ, ಇಲ್ಲಿ ಎಲ್ಲ ಹಾಳು ಮಾಡಿ ಹಾಕಿದ್ದಾನೆ. ಓ, ಇವನ ಬಟ್ಟೆಯ ನೋಡಿ, ಅವನೇ ಸಿಟ್ಟಲ್ಲಿ ಎಲ್ಲ ಎಳ್ದು ಬಿಸಾಡಿದ್ದು. ಎಂಜಿನ ಹೈ ಅಪ್ಪನೇ 2 ಹಗ್ಗ ಹಾಕಿದ್ದೇನೆ ನೋಡಿ ಅವನಿಗೆ. ಹಕ್ಕು ಸಾಧ್ಯವೇ ಇಲ್ಲ ಇಲ್ಲಿ. ಈಗ ಇಲ್ಲಿ ಹೊಗೆ ಹಾಕಿ ನಾನು ಕೂತ್ಕೊಳ್ಬೇಕು ಅಂತ. ಒಂದು ನೊಣ ಕಚ್ತದೆ ನುಸಿಗಿಂತ ಜಾಸ್ತಿ. ಬಲೆ ಇದನ್ನಿನ್ನು ಹೊಗೆ ಮಾಡಿಸ್ಬೇಕಂದ್ರೆ ಬೆಂಕಿ ಬರಬಾರ್ದು, ಹೊಗೆ ಬರಬೇಕು. ಬೆಂಕಿ ಬಂದರೆ ಪ್ರಯೋಜನ ಇಲ್ಲ. ನೋಡಿ ಇಲ್ಲೆಲ್ಲ ಕಸ ಉಂಟಿದ್ದಾನೆಲ್ಲ ಹಾಕುವುದ ಮೇಲೆ ನಮ್ಮನೆ ಹೊಗೆ ಬರಬೇಕು. ಅದು ಹೋಗುದು ಹೊರಗೆ ನೋಡಿ. ಹೋಯ್ತೀನಿ. ಓ ರಾಮ ರಾಮ, சிக்கனே பங்காட்டு பேர் ஜம்பு. போய் இல்லை பல்ல ஆஞ்சா பா பங்காரம். Honestly, got me a bit
ಇದು ಮಡ್ಡಲ್ ಉಂಟಲ್ಲ, ಹಿಡಿಸುಡಿ ಮಾಡುವಂಥ ಮಡ್ಡಲಿದ್ದು ತೆಂಗಿನ ಗರಿಯಿಂದ ಮಾಡುವ ಹಿಡಿಸುಡಿ. ಎಷ್ಟು ದಿವಸ ಹಿಡಿತದೆ, ಎಷ್ಟು ತಾಳೆ ಗರಿ ನಮಗೆ ಬೇಕಾಗ್ತದೆ ನೋಡುವ. ತೆಂಗಿನ ಗರಿ ಬೇಕಾಗ್ತದೆ ಹೇಳಿ. ಇದು ಸಣ್ಣದು ಮಾತ್ರ, ಉದ್ದ ಸ್ವಲ್ಪ ಕಡಿಮೆ, ಬಟ್ ಸಾಕು ನಮಗೆ. ನಮ್ಮ ಮನೆಯ ಉಪಯೋಗಕ್ಕೆ ಇಷ್ಟು ಉದ್ದದ್ದು ಸಾಕು. ನೋಡುವ, ಇಷ್ಟರವರೆಗೆ ನಾನು ಸಹ ಹುಲ್ಲಿದ್ದೆ ತಂದೆಲ್ಲ ಮಾಡ್ತಾ ಇದ್ದೆ. ಇದೀಗ ಮೊನ್ನೆ ಇಲ್ಲೆಲ್ಲ ಕ್ಲೀನ್ ಎಲ್ಲ ಮಾಡಿದ್ರು, ಈ ಮರ ಎಲ್ಲ ಗೆಲ್ಲೆಲ್ಲ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ. ಸೊ ಸುಮ್ಮನೆ ವೇಸ್ಟ್ ಆಗ್ತದಲ್ಲ ಅಂತ ಹೇಳಿ ಈ ಸತಿ ಮಾಡುವ ಅಂತ. ನೋಡಿ ಇಷ್ಟ ಆಯ್ತು. ಫುಡ್ ಜಾಯ್ತೀನಿ ಪ್ರೀ. ಸಾರಿ ಪಣ ಇಂಕ, ಸಾರಿ ಪಣ. ಆಂಟಿ ದಾ ಸಿದ್ಧ, ಓ ಸಿದ್ಧ ಸಿದ್ಧ ಕೊಂಚ ಬಡುಕೊಂಡ ಸಿದ್ಧ ಬೇಗ ಅಲ್ಲ ಬಲ ಬಲ ಸಿದ್ಧ ನಾ ಸಿದ್ಧ ಸಿದ್ಧ ಬಲ ಅವ ಬಂಟಿ ಪಣ್ಣ ಕೇಳುದಿಯ ಬಲ. ಓ ಸಿದ್ಧ ಬಂಟಿ ವರ್ಷ ಹಂಗೆ ಪೋಪೆ ಗಂಟು ಮುಗಿ ತಿರ್ಗ ಬಂಟಿ ಗುಡ್ ಬಾಯ್ ತಿರ್ಗ ಅಂಚಿದಿ ಅಂಚಿ ಅಂಚ ಗುಡ್ ಗುಡ್. ಇನ್ನೊಂದು ಗೊತ್ತಾ ಹೊಸ ಅದ, ಇನ್ನು ಬೆಡ್ಶೀಟ್ ಗೊತ್ತಾ ಒಂದು ಅವು ಬತ್ರಿ ಇಂದು ಒಂದು ಒಂದು ಅವ್ವ ಬಲ ಲೈಟ್ ಮಾಡಲೇ ಮುಳ್ತೋ. ಗುಡ್ ಬಾಯ್ ಕೊಳು ಕೊಳು. ಫ್ರೆಂಡ್ಸ್ ಎಂತ ಗೊತ್ತುಂಟಾ, ಎಕ್ಸಸೈಸ್ ಮಾಡೋದು ಬಿಟ್ಟು ನಾನು ತುಂಬ ಸಮಯ ಆಯಿತು ಅಂತ. ಆ ದಿವಸವೇ ಸ್ಟಾರ್ಟ್ ಮಾಡಿದ್ದೆಲ್ಲ ತುಂಬ ಲೇಸಿ ಎಕ್ಸಸೈಸ್ ಮಾಡಲಿಕ್ಕೆ. ಆ ವಿಷಯದಲ್ಲಿ ನಾನೊಂದು ಇನ್ಸ್ಪಿರೇಷನ್ ಅಲ್ಲ ಯಾರಿಗೆ ಸಹ. ಬಟ್ ಈಗ ಪುನಃ ನಾನು ಸ್ಟಾರ್ಟ್ ಮಾಡಿ, ಮಗಳು ಹೇಳಿದ್ದಾಳೆ ನಾನು ಎಕ್ಸಸೈಸ್ ಮಾಡದಿದ್ದರೆ, ಹೆಲ್ದಿ ರುಟೀನ್ ಮಾಡದಿದ್ದರೆ ಅಂತ ಅವಳಲ್ಲಿ ಜಂಕ್ ಫುಡ್ ತಿಂತಾಳಂತೆ. ಸೊ ಅದಕ್ಕೆ ಬೇಕಾಗಿ ನಾನು ಡೈಲಿ ನನ್ನ ವಿಡಿಯೋದಲ್ಲಿ ನಾನು ಏನಾದರೂ ಒಂದು ಎಕ್ಸಸೈಸ್ 20 ಮಿನಿಟ್ಸ್ ಇದು ಮಾಡಿ ತೋರಿಸ್ಬೇಕಾಗಿ ಹಾಗೆ ಇವತ್ತಿನಿಂದ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಅದು ಎಂತ ಹೇಳಿದ್ರೆ, ನಮ್ಮ ಬಾಡಿಗೆ ಸಾಕಾಗುದಿಲ್ಲ. ಅದೀಗ ನಾವು ತೋಟಕ್ಕೆ ಹೋಗ್ಬೋದು, ಹಸುಗಳ ಹಿಂದೆ ಓಡ್ಬೋದು, ಅದೆಲ್ಲ ಸಾಕಾಗುದಿಲ್ಲ. ಅದಂದ್ರೆ ನಾವು ಸ್ಟ್ರೈಟ್ ನಿಂತ್ಕೊಂಡು ಮಾಡ್ತೇವಲ್ಲ, ಬಾಡಿ ಟ್ವಿಸ್ಟ್ ಆಗಬೇಕು, ಬಾಡಿ ಫುಲ್ ಹುಡಿ ಆಗಬೇಕು, ನಮ್ಮದು ಫುಲ್ ಕೈ ಸರಿ ಇದಾಗಬೇಕು. ಹಾಗೆ ಎಲ್ಲೆಲ್ಲೆಲ್ಲ ಫ್ಯಾಟ್ ನಮ್ಮದು ಸ್ಟೋರ್ ಆಗ್ತದೆ ಅಲ್ಲಿಗೆಲ್ಲ ಸರಿ ಎಕ್ಸಸೈಸ್ ಸಿಗುದಿಲ್ಲ. ನಾವು ತೋಟದಲ್ಲಿ ಮಾಡಿದ ಕೆಲಸ ಎಲ್ಲಿಗೆ ಸಹ ಸಾಕಾಗುದಿಲ್ಲ. ಅದು ಅಷ್ಟು ನಮ್ಮಲ್ಲಿ ಕ್ಯಾಲರಿ ಆಲ್ರೆಡಿ ತುಂಬಿ ಹೋಗಿದೆ. ಹಾಗೆಲ್ಲ ಕತೆ. ಹಾಗೆ ಇವತ್ತು ಇಷ್ಟು ಎಕ್ಸಸೈಸ್ ಮಾಡಿದೆ. ಈಗ ಸಂಜೆ ಸ್ಟಾರ್ಟ್ ಸಾಧ್ಯ ಆದರೆ ಮಾಡ್ತೀನಿ. ನನಗೆ ಎಂತ ಹೇಳಿದರೆ, ಇಲ್ಲೆಲ್ಲ ಪೇಯ್ನ್ ಸ್ಟಾರ್ಟ್ ಆಯಿತು ಅಂತ, ಕಾಲಿನ ಅಡಿಯೆಲ್ಲ ಖಂಡಪಟ್ಟೆ ಪೇಯ್ನ್, ಮತ್ತು ರಾತ್ರಿ ನಿದ್ರೆ ಸಹ ಬರೋದಿಲ್ಲ ಅಂತ, ಕಾಲೆಲ್ಲ ಇಲ್ಲಿ ಒಂಥರ ಜೋಮ್ ಹಿಡಿದಾಗೆ ಆಗುತ್ತೆ. ಅಂದರೆ ವೆಯ್ಟ್ ಜಾಸ್ತಿ ಆಗಿ ಇದಕ್ಕೆಲ್ಲ ತುಂಬ ಸ್ಟ್ರೆಂತ್ ಬೀಳ್ತದೆ. ಹಾಗೆ ಇನ್ನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ನೋಡುವ ಎಷ್ಟು ದಿವಸ ಮಾಡ್ತೇನೆ ಅಂತ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡಿದ್ದೇನೆ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಇಲ್ವಾ ಅಂತ ಕಾಮೆಂಟಲ್ಲಿ ಹೇಳಿ ಆಯಿತಾ. ಹಾಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದು ಫಸ್ಟ್ ಟೈಮ್ ನೀವು ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒತ್ತಲಿಕ್ಕೆ ಮರಿಬೇಡಿ ಆಯಿತಾ. ಹಾಗೆ ಇನ್ನು ಹೀಗೆ ಒಂದು ಡಿಫ್ರೆಂಟ್ ಆದಂತಹ ವಿಡಿಯೋ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ಎಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ, ನಿನ್ನೆದು ವಿಡಿಯೋ ನಾನು ಎಲ್ಲಿಗೆ
ಸ್ಟಾಪ್ ಮಾಡಿದ್ದೇನೆ. ಅಲ್ಲಿಂದ ನಂತರ ಕಂಟಿನ್ಯೂ ಮಾಡಿ ಇವತ್ತು ಬೆಳಿಗ್ಗಿನವರೆಗಿನ ಆಕ್ಟಿವಿಟೀಸ್ ಎಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ಈ ತರದ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದ ಅಂತ ಹೇಳಿ ಆಯ್ತು. ಅಂದ್ರೆ ಅದು ಮೊನ್ನೆಯಿಂದ ಟ್ರ್ಯಾಕ್ ನಾನು ಫುಲ್ ಆಚೆ ಈಚೆ ಆಗಿ ಉಂಟಲ್ಲ, ಫುಲ್ ಇದಾಗಿದೆ. ಹಾಗೆ ಇನ್ನು ಟ್ರ್ಯಾಕಿಗೆ ಬರಲಿಕ್ಕೆ ಸ್ವಲ್ಪ ದಿವಸ ಹಿಡಿತದೆ. ನೆಕ್ಸ್ಟ್ ಮಾಮೂಲಿನ ಹಾಗೆ ಬೆಳಿಗ್ಗೆ ನಾನು ಇದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ನೋಡು, ಇನ್ನೊಂದು 2 ದಿವಸದಲ್ಲಿ ಎಲ್ಲ ಸರಿಯಾಗಿ ಆಗ್ತದೆ. ಮೋಸ್ಟ್ಲಿ ನಾಳೆಯಿಂದಲೇ ಆಗ್ಬೋದು. ಇವತ್ತಿನ ಈ ವಿಡಿಯೋ ಈಗಲೇ ಸಂಜೆ ನಾನು ಅಪ್ಲೋಡ್ ಮಾಡ್ತೇನೆ. ನಾಳೆಯಿಂದ ನೋಡುವ ಹೇಗೆಲ್ಲ ಆಗ್ತದೆ ಅಂತ ಹೇಳಿ. ಹಾಗೆ ಈ ರೀತಿಯ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದ ಅಂತ ನನಗೆ ಹೇಳಿ ಆಯ್ತಾ. ಮತ್ತೆ ನಿಮ್ಗೆ ಯಾವ ರೀತಿಯ ವಿಡಿಯೋ ಇಷ್ಟ ಆಗ್ತದೆ ಅಂತ ಹೇಳಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಅಂದ್ರೆ ಹಳ್ಳಿಯ ಇದು ಇಷ್ಟ ಆಗ್ತದೆ, ಈಗ ನಾನು ತೋಟದಲ್ಲಿ ಕೆಲಸ ಮಾಡುವಂತಹ ವಿಡಿಯೋ ಇಷ್ಟ ಆಗ್ತದಾ, ಗಾರ್ಡನಿಂಗ್ ವರ್ಕ್ ಇಷ್ಟ ಆಗ್ತದ, ಹಸುಗಳೊಟ್ಟಿಗೆ ಇಷ್ಟ ಆಗ್ತದಾ, ಬೆಕ್ಕಿದು ನಾಯಿದು ಇಷ್ಟ ಆಗುದಾ, ಅಥವಾ ನನ್ನ ಕಿಚನ್ ಇದು ಇಷ್ಟ ಆಗುದಾ, ಯಾವ ಟೈಪಿನ ವಿಡಿಯೋ ನಿಮಗೆ ಬೇಕು, ಅಂದ್ರೆ ನನ್ನ ವ್ಲಾಗ್ ಅಲ್ಲಿ ಯಾವುದು ಜಾಸ್ತಿ ನಾನು ಫೋಕಸ್ಡ್ ಆಗಿ ಮಾಡಬೇಕು ಅಂತ ನೀವು ನನಗೆ ಸಜೆಷನ್ ಕೊಟ್ರೆ ನನಗೆ ಒಂದು ಒಳ್ಳೆ ಕಂಟೆಂಟ್ ರೆಡಿ ಮಾಡ್ಲಿಕ್ಕೆ ಆಗ್ತದೆ. ನನಗೆ ಸಹ ತುಂಬಾ ಕನ್ಫ್ಯೂಷನ್, ಅಂದ್ರೆ ನಾನು ಸಹ ಬಿಗಿನರ್ ಅಲ್ಲ, ಹಾಗೆ ನನಗೆ ತುಂಬಾ ಕನ್ಫ್ಯೂಷನ್ ಯಾವ ಟೈಪಲ್ಲಿ ಮಾಡಬೇಕು ಅಂತ ಹೇಳಿ. ಸೊ ನಿಮ್ಮ ಎಲ್ಲರ ಒಂದು ಪ್ರೀತಿ ಆಶೀರ್ವಾದದ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೇನೆ. Thank you for watching. Take care. Bye bye.